ಬಸ್ಗಳು ಫ್ರೀ ಇಟ್ಟರೆ ಬಡವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಬಟ್ ಯೂಸ್ಲೆಸ್ ಮನುಷ್ಯರು ಲೇಡೀಸ್ಗಳು ಓಡಾಡ್ತಿದ್ದಾರೆ ಅಷ್ಟೇ, ತಿರುಗಾಡೋರು. ಮುಸ್ಲಿಮ್ಸ್ ಅವರಿಗೆ ಅಂತ ಸಹಾಯ ಮಾಡ್ತಾವ್ರೆ. ಏನು ಪ್ರಯೋಜನ? ಅದೇ ನಮ್ಮ ಹಿಂದೂ ದೇವಸ್ಥಾನದಿಂದ ಕಿತ್ಕೊಂಡು ಪಾಕಿಸ್ತಾನ ಮುಸ್ಲಿಮ್ ಇವ್ರಿಗೆ ಕೊಡ್ತಾವ್ರೆ. ಏನು ಪ್ರಯೋಜನಕ್ಕೆ ಕೊಡ್ತಾವ್ರೆ? ಯಾವುದಕ್ಕೂ ಪ್ರಯೋಜನ ಇಲ್ಲ. ಫೇಲೆ ಸರ್, ಏನು ಮಾಡ್ತಾ ಇಲ್ಲ. ಬರೀ ಬಟ್ಟಿ ಭಾಗ್ಯಗಳು ಕೊಟ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಅವರು. ಅದು ಸರ್ಕಾರ ಏನು ಮಾಡಲಿಲ್ಲ ಸರ್, ಏನು ಮಾಡಲಿಲ್ಲ. ಬೆಸ್ಟ್ ಏನು ಮಾಡಲಿಲ್ಲ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಅಂತ ಬೀಗ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರ ಈ 2 ವರ್ಷಗಳ ಅವಧಿಯಲ್ಲಿ ಜನರ ನಿರೀಕ್ಷೆಗಳನ್ನು ಈಡೇರಿಸಿದೆಯಾ? ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಶಾಸಕರು ಸಚಿವರು ಏನು ಹೇಳ್ತಾರೆ ಅನ್ನೋದು ಮುಖ್ಯವಲ್ಲ, ಬದಲಾಗಿ ಜನ ಏನಂತಾರೆ ಅನ್ನೋದು ನಮಗೆ ಮುಖ್ಯವಾಗುತ್ತೆ. ಈ ಹಿನ್ನೆಲೆ ಪಬ್ಲಿಕ್ ನೆಕ್ಸ್ಟ್ ವತಿಯಿಂದ ನಡೆಸಲಾಗ್ತಿರುವಂಥ ರಿಯಾಲಿಟಿ ಚೆಕ್ ಕಾರ್ಯಕ್ರಮವೇ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ನಾವೀಗ ಶಿವಾಜಿನಗರ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೀವಿ. ಅದರಲ್ಲೂ ಕ್ವೀನ್ಸ್ ರಸ್ತೆಯಲ್ಲಿರುವಂಥ KPCC ಕಚೇರಿಯ ಮುಂಭಾಗದಲ್ಲಿದ್ದೀವಿ. ಶಿವಾಜಿನಗರ ಅಂದ ತಕ್ಷಣವೇ ಇಲ್ಲಿನ ಶಾಸಕ ರಿಜ್ವಾನ್ ಅರ್ಷದ್ ಅಂತ ಬರುತ್ತೆ. ರಿಜ್ವಾನ್ ಅರ್ಷದ್ ಅವರ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲಿನ ಮತದಾರ ಏನು ಹೇಳ್ತಾರೆ ಮತ್ತು 2 ವರ್ಷಗಳನ್ನು ಪೂರೈಸಿರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಇಲ್ಲಿನ ಮತದಾರರ ಪ್ರಭು ಏನು ಹೇಳ್ತಾರೆ, ಬನ್ನಿ ಕೇಳುವ. ಕಾಂಗ್ರೆಸ್ ಸರ್ಕಾರ 2 ವರ್ಷ ಆಯಿತು ಬಂದು, ಪಾಸಾ ಫೇಲಾ? ಪಾಸು. ಹೇಗೆ? ಒಳ್ಳೆ ಕೆಲಸಗಳು ಮಾಡ್ತೈತೆ. ಗೃಹಲಕ್ಷ್ಮಿ ಅಮೌಂಟ್ ಎಲ್ಲ ಬಿಟ್ಟೈತೆ, ಲೇಡೀಸ್ಗೆ ಸಪೋರ್ಟ್ ಮಾಡ್ತೈತೆ ಫುಲ್ಲು. ಸಿದ್ದರಾಮಯ್ಯ ನೆಕ್ಸ್ಟ್ ಬರಲಿ ಅಂತ ನಾವು ಅನುಭವ. ಈಗ ಯುವ ನಿಧಿ ಬರ್ತಾ ಇದೆಯಾ? ಹಾಂ, ಬರ್ತೈತೆ. ನಿಮ್ಮ ಹೆಸರೇನು? ಯಶಸ್ ಅಂತ. ಓಕೆ, ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ? ಪಾಸೆ. ಹೇಗೆ? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಲೇಡೀಸ್ಗೆಲ್ಲ ಒಳ್ಳೇದು ಆಗ್ತಾಯಿದೆ. ಟಿಕೆಟ್ಸ್ ಎಲ್ಲ ಫ್ರೀ ಮಾಡಿದ್ದಾರೆ. ಸೊ ಫೈನಾನ್ಷಿಯಲಿ ಅವರು ಟೆನ್ಷನ್ ಇಲ್ಲ ಅಂತ. ಕಾಂಗ್ರೆಸ್ ಸರ್ಕಾರ ಪಾಸು. ಬಟ್ ತೊಂದರೆ ಏನಂದರೆ ಸ್ವಲ್ಪ ಹಳೆ ಲೀಡರ್ಸ್ ಇದ್ದಾರಲ್ಲ, ಅವ್ರಿಗೋಸ್ಕರ ಇವ್ರ ಹೆಸರು ಹೋಗ್ತಾ ಇದೆ. ಇಟ್ ಈಸ್ ಓನ್ಲಿ ದಟ್ ಸಿದ್ದರಾಮಯ್ಯ ಅವ್ರಿಗೋಸ್ಕರನೇ ಕಾಂಗ್ರೆಸ್ ಸರ್ಕಾರ ಮುಖ ಕಾಣಿಸ್ತಾ ಇರೋದು. ಅವ್ರು ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಕಾಣಿಸಲ್ಲ. ದೇ ಆರ್ ಮೆನಿ ಸ್ಕ್ಯಾಮ್ಸ್ ವಿತ್ ಆಲ್ ದ ಬಿಗ್ ಲೀಡರ್ಸ್. ವಿ ಕಾಂಟ್ ನೇಮ್ ಎನಿಬಡಿ, ಎವ್ರಿ ಒನ್ ನೋಸ್. ಬಟ್ ವಿ ರೆಸ್ಪೆಕ್ಟ್ ಸಿದ್ದರಾಮಯ್ಯ ಸರ್ because he is a legend in politics. He knows the pain of public. He can address the pain of the public. So we respect him, we love him because he is a sincere leader. He is a sincere CM. What we've always got. ಯಾವಾಗಲೂ ಅವ್ರು CM ಆದರೂ he had worked for the public. ಪ್ರಕಾರ ಕಾಂಗ್ರೆಸ್ ಸರ್ಕಾರ ಪಾಸ್ ಆಗಿದೆಯಾ ಫೇಲ್ ಆಗಿದೆಯಾ? ಫೇಲ್ ಆಗಿದೆ ಸರ್. ಹೇಗೆ? ಎಲ್ಲ ದರ ಜಾಸ್ತಿ ಆಗಿದೆ, ಕಷ್ಟ ಆಗಿದೆ ಓಡಾಡೋಕ್ಕೆ ನಮಗೂ ಇಲ್ಲಿ. ಈಗ ನೀವು ಡೈಲಿ ನಮಗೇನು ತೊಗೊಳ್ಳೋ ದಿನಸಿ ಐಟಮ್ ಆಗಿರಲಿ ಅಥವಾ ಒಂದು ಖರ್ಚು, ಡೈಲಿ ಮನೆ ಖರ್ಚುಗಳೆಲ್ಲ ತುಂಬ ಜಾಸ್ತಿ ಆಗಿದೆ. ಸಂಭಾಳಿಸೋದು ಕಷ್ಟ ಆಗಿದೆ. ನಮ್ಮ ಸಂಬಳಕ್ಕೂ ನಮ್ಗೆ ಆಚೆ ಮಾಡೋ ಖರ್ಚಿಗೂ ಸಮಾನತೆ ಇಲ್ಲ. ನಮ್ಮದು ಬೇರೆ ಆಚೆ ಖರ್ಚುಗಳನ್ನ ಇಲ್ಲ ತ್ಯಾಗ ಮಾಡಬೇಕು, ಇಲ್ಲ ದುಡಿಬೇಕು, ಆ ಥರ ಆಗಿದೆ ವ್ಯವಸ್ಥೆ ಇಲ್ಲಿ. ಈಗ ನೀವು ಸಿಲಿಂಡರ್ ಬೆಲೆ ನೋಡಿರ್ಬೋದು. ಆಮೇಲೆ ಈಗ ಹೇಳ್ತಾರೆ ಫ್ರೀ ಐಟಮ್ ಕೊಟ್ಟಿದ್ದೀವಿ ಗ್ಯಾರಂಟಿ ಅಂತ ಎಲ್ಲ, ಏನೂ ಅಷ್ಟು ಉಪಯೋಗ ಆಗ್ತಿಲ್ಲ. ಆ್ಯಕ್ಚುಲಿ ಮಿಡಲ್ ಕ್ಲಾಸವ್ರಿಗೆ ಹೊಡೆತ ಬಿದ್ದಿದೆ, ತುಂಬ ಹೊಡೆತ ಬಿದ್ದಿದೆ ಮಿಡಲ್ ಕ್ಲಾಸ್ ನಮ್ಮಂಥವ್ರಿಗೆ. ವರ್ಕಿಂಗ್ ಕ್ಲಾಸ್ ಅವ್ರಿಗೆಲ್ಲ ಅಷ್ಟು ಸೌಲಭ್ಯತೆ ಸಿಕ್ಕಿಲ್ಲ. ಏನೂ ಇಲ್ಲ ಅಂದಿದ್ರು ನಡೆಯುತ್ತೆ. ಈ ಥರ ಫ್ರೀ ಕೊಡ್ತೀವಿ ಅಂದ್ಬಿಟ್ಟು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊತಾ ಇದ್ದಾರೆ. ಕಷ್ಟ ಆಗ್ತಿದೆ ಸರ್. 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರ ಬಂದು ರಾಜ್ಯದಲ್ಲಿ. ಹೌದು. ಪಾಸಾ ಫೇಲಾ? ಫೈಲೇ ಸರ್. ಹೇಗೆ? ಸರ್, ಏನು ಪ್ರಯೋಜನನೂ ಆಗಿಲ್ಲ. ಈ ದೇಶದಲ್ಲಿ ಏನು ಪ್ರಕೃತಿಯಲ್ಲಿ ಏನು ಒಂದು ಇಂಪ್ರೂವ್ಮೆಂಟು ಮಾಡಿಲ್ಲ. ಏನೇ ಮಾತಾಡ್ರು ಪಾಕಿಸ್ತಾನ ಮುಸ್ಲಿಮ್ಸ್ ಅವರಿಗೆ ಅಂತ ಸಹಾಯ ಮಾಡ್ತಾವ್ರೆ. ಏನು ಪ್ರಯೋಜನ? ಅದೇ ನಮ್ಮ ಹಿಂದೂ ದೇವಸ್ಥಾನದಿಂದ ಕಿತ್ಕೊಂಡು ಪಾಕಿಸ್ತಾನ ಮುಸ್ಲಿಮ್ ಇವ್ರಿಗೆ ಕೊಡ್ತಾವ್ರೆ. ಏನು ಪ್ರಯೋಜನಕ್ಕೆ ಕೊಡ್ತಾವ್ರೆ? ಯಾವುದಕ್ಕೂ ಪ್ರಯೋಜನ ಇಲ್ಲ. ಅದು ಬದಲು ಬಸ್ ಫ್ರೀ ಕೊಡ್ತಾವೆ, ಇದನ್ನೇ ಅದು ಕೊಡ್ತಾ ಇದು ಕೊಡ್ತಾ, ಏನು ಕೊಡ್ತಾ ಇಲ್ಲ. ಎಲ್ಲ ಕೊಟ್ಟಿದ್ದೇನೆ ಬರೀ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ 2,000 ರೂಪಾಯಿ ಕೊಡ್ತಾವ್ರೆ. ಅದು ಅದ ಫುಲ್ಲಂತೂ ಇಲ್ಲ. ಬಸ್ ಫ್ರೀ ಅದು ಓಕೆ. ಇನ್ನು ಯಾವುದಿದೆ ಕರೆಂಟ್ ಫ್ರೀ, ಅದು ಅದಾನೆ. ಅದು ಅಜಾಮತ್ ಮಾಡ್ಬಿಟ್ಟು ಅದು ಮಿಷೆ ಬಿಟ್ಕೊಂಡಂಗೆ ಆಗೋಯ್ತು ನಮ್ಮ ಕತೆ. ಯಾವುದಕ್ಕೂ ಲಾಯಕ್ಕಿಲ್ಲ. ಏನು ಪಾಸ್ ಮಾಡ್ಕೊಂಡವ್ರೆ? ಎಲ್ಲ ಫೈಲು. ಸರ್ಕಾರ ಪಾಸಾ ಫೇಲಾ? ಪಾಸ್. ಹೇಗೆ? ಸರ್ಕಾರದವರು ಬಡವ್ರಿಗೆ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಆಗಲಿ ಇದಾಗಲಿ ಎಲ್ಲ ರೀತಿಯಲ್ಲೂ ಸರ್ಕಾರ ಹೆಲ್ಪ್ ಮಾಡಿದೆ ಸರ್. ಬಟ್ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ ಅಂತ ಜನ ಹೇಳ್ತಾ ಇದ್ದಾರೆ ಸರ್. ಜನ ಏನು ಬೇಕೋ ಹೇಳ್ತಾರೆ. ಇವಾಗ ಪಬ್ಲಿಕ್ ಅನ್ನೋದು ಎಲ್ಲರಿಗೂ ಪ್ರಾಸ್ಪೆಕ್ಟು ಕರೆಕ್ಟಾಗೇ ಇರುತ್ತೆ. ಸೊ ಪಾಸು 90% ಪಾಸ್ ಆಗೋಗಿದೆ. ಇನ್ನು 10%
ಫೇಲ್ ಆಗಿದೆ ಅಂತ ಹೇಳ್ತೀನಿ. ನಮ್ಮ ಪ್ರಕಾರ ಇದು ಫೈಲೇ ಸರ್. ಅಂದರೆ ಅದು ಹೇಳಿದ್ನಲ್ಲ, ಈಗ ಲೇಡೀಸ್ಗೆ ಇದು ಓಕೆ, ಜೆಂಟ್ಸ್ಗೆ ಇದು ಕರ್ಮನೆ, ಇದು ಫೈಲೇ ಇದು. ಯಾಕಂದರೆ ಕೂಲಿ ಕೆಲಸ ಮಾಡೋರಿಗೆಲ್ಲ ಫುಲ್ ಯಾವಾಗ ಅಂದರೆ ಆವಾಗ ಈ ಎಣ್ಣೆ ಮೇಲೆ ಅದ್ರ ಮೇಲೆ ಇದ್ರ ಮೇಲೆ ಎಲ್ಲ ರೇಟ್ ಜಾಸ್ತಿ ಮಾಡ್ತಾರೆ. ಅಕ್ಕಿ ಮೇಲೆ ಮಾಡಿದ್ದಾರೆ, ಶುಗರ್ ಮೇಲೆ ಮಾಡಿದ್ದಾರೆ, ಬೇಳೆ ಮೇಲೆ ಮಾಡಿದ್ದಾರೆ, ತರಕಾರಿ ಮೇಲೆ ಮಾಡಿದ್ದಾರೆ. ಅದು ಯಾವಾಗ ಹತ್ತತ್ತೋ ಯಾವಾಗ ಇಳಿಯತ್ತೋ ಹೇಳೋದೇ ಇಲ್ಲ, ಗೊತ್ತಾಗೋದೇ ಇಲ್ಲ. ಸಂಬಳ ಮಾತ್ರ ಯಾರಿಗೂ ಜಾಸ್ತಿ ಮಾಡೋಕ್ಕೆ ಇಲ್ಲ, ಅದೊಂದು. ಇನ್ನೊಂದು ಈ ಲೇಡೀಸ್ಗೆ ಮಾತ್ರ ಬಸ್ ಫ್ರೀ ಅಂತಾರೆ. ಅವ್ರು ಬಸ್ಸಲ್ಲಿ ಹೋಗ್ತಾರೆ, ನಾವು ಹೋದರೆ ನಮಗೆ ಸೀಟೇ ಕೊಡೋಕ್ಕಿಲ್ಲ ಬಸ್ಸಲ್ಲಿ. ನಾವು ದುಡ್ಡು ಕೊಡ್ತೀವಿ, ನಮಗೆ ಜಾಸ್ತಿ ಮಾಡಿದ್ದಾರೆ, ನಮಗೆ ಸೀಟೇ ಕೊಡೋಕ್ಕಿಲ್ಲ. ಅವ್ರು ಮಾತ್ರ ಸೀಟ್ ಕೊಡಲೇಬೇಕು ಅಂತಾರೆ. ಮತ್ತು ನಾವು ದುಡ್ಡು ಕೊಟ್ಟು ನಾವು ನಿಂತ್ಕೊಂಬರ್ಬೇಕು ಸರ್ ಬಸ್ಸಲ್ಗಡೆ. ನಾವು ಏನಂತ ಹೇಳೋಕ್ಕಾಗತ್ತೆ? ಇಷ್ಟು ಮಾತ್ರ ನಾವು ಹೇಳೋಕ್ಕಾಗತ್ತೆ ಅವ್ರಿಗೆ. ಬೇರೆ ಇನ್ನೇನು ಎಲ್ಲ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಎಲ್ಲರಿಗೂ ಮಾಡಲಿ, ಅದು ಸಂತೋಷ. ಫೇಲೇ ಸರ್, ಏನು ಮಾಡ್ತಾ ಇಲ್ಲ. ಬರೀ ಬಟ್ಟಿ ಭಾಗ್ಯಗಳು ಕೊಟ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಿಲ್ಲ ಅವರು. ಇಂಪ್ರೂವ್ಮೆಂಟ್ ಅಂತ ಹೇಳ್ತಾರೆ. ಗೃಹ ಜೊತೆ ಎಷ್ಟು ಜನಕ್ಕೆ ಯಾವಾಗ ಬಂದಿದೆ ಅಂತ ಗೊತ್ತಿಲ್ಲ. 4 ತಿಂಗಳಾಗಿದೆ, ಇನ್ನೂ ಬಡವರು ಓಡಾಡ್ತಾನೆ ಇದ್ದಾರೆ ಬ್ಯಾಂಕಿಗೆ, ಯಾರಿಗೂ ₹1 ಬರ್ತಾ ಇಲ್ಲ. ಅಟ್ಲೀಸ್ಟು ಏನೋ ಒಂದು ಗ್ಯಾರಂಟಿ ಯೋಜನೆಗಳು ಬಿಟ್ಟು ಬೇರೆ ಏನೋ ಇಂಪ್ರೂವ್ಮೆಂಟ್ ಅಂತ ಅಂದ್ಬಿಟ್ಟು ಏನೋ ಮಾಡಬೇಕಿತ್ತು. IT ಸೆಕ್ಟರ್ ಆಗಿರಲಿ, ಯಾವುದೇ ಆಗಿರಲಿ, ಏನೂ ಡೆವಲಪ್ಮೆಂಟ್ ಇಲ್ಲ. ಒಂದು ರೋಡ್ದಾಗಿರಲಿ ಪ್ರತಿಯೊಂದು ಏನೂ ಮಾಡಿಲ್ಲ. ಬರೀ ಅದು ಸುಮ್ಮನೆ ಏನೋ ಫ್ರೀ ಬಸ್ಸು ಇದು ಅದು ಮಾಡಿದ್ದಾರೆ. ಯಾರು ಓಡಾಡ್ತಾರೆ ಸರ್? ಸುಮ್ಮನೆ ಯಾರೋ 4 ಜನ ಓಡಾಡೋದಕ್ಕೆ ಅದು ಫ್ರೀ ಬಸ್ ಅಂತ ಮಾಡಿಬಿಟ್ಟು ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮಾಡಿಲ್ಲ, ಏನೂ ಇಲ್ಲ. ಒಂದು ಗುದ್ಲಿ ಪೂಜೆ ಇಲ್ಲ, ಒಂದು ರೋಡ್ ಇದಿಲ್ಲ, ಏನೂ ಮಾಡಿಲ್ಲ. ಇದು ನಿಜ ಫುಲ್ಲು ವೇಸ್ಟ್ ಸರ್ಕಾರ ಸರ್. ಕಾಂಗ್ರೆಸ್ ಸರ್ಕಾರ ಪಾಸ್ ಫೇಲ್? 100% ಪಾಸ್. ಹೇಗೆ? ಚೆನ್ನಾಗಿ ಮಾಡಿದ್ದಾರೆ ಸರ್. ಏನೇನು ಮಾಡಿದ್ದಾರೆ? ಬಸ್ಗೆ ಎಲ್ಲ ಹೆಂಗಸರಿಗೆ ಫ್ರೀ ಮಾಡಿದ್ದಾರೆ. 2,2 ಸಾವಿರ ರೂಪಾಯಿ ಕೊಡ್ತಾರೆ. ಸ್ವಲ್ಪ ಅನುಕೂಲ ಇದೆ ಸರ್, ಟೆನ್ಷನ್ ಇಲ್ಲ. ರೇಷನ್ ಎಲ್ಲ ಕೊಡ್ತಾರೆ. ಬಟ್ ಗಂಡು ಮಕ್ಕಳಿಗೆ ಜೋಬಿಗೆ ಕತ್ತರಿ ಹಾಕಿದ್ದಾರೆ ಸರ್ಕಾರದವರು ಅಂತ ಹೇಳ್ತಾರೆ. ಅದು ಸರ್ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ಇಲ್ಲಿ ಶಿವಾಜಿನಗರದಲ್ಲಿ ಕೆಲಸ ಹೇಗಾಗಿದೆ? ಚೆನ್ನಾಗಿ ಮಾಡಿದ್ದಾರೆ ಸರ್. ರಿಜ್ವಾನ್ ಅರ್ಷದ್ ಬಗ್ಗೆ ಏನು ಹೇಳ್ತೀರಿ? 100% ಚೆನ್ನಾಗಿದೆ ಸರ್, ಒಳ್ಳೆ ಮನುಷ್ಯ ಸರ್. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು. ಹೌದು ಸರ್. ಕಾಂಗ್ರೆಸ್ ಸರ್ಕಾರ ಪಾಸ್ ಫೇಲ್ ನಿಮ್ಮ ಪ್ರಕಾರ? ಏನೋ ಬಡವರಿಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ ಸರ್. ಹೌದು ಸರ್, ಬಂದು ಅವ್ರೇನು ಮೋಸ ಮಾಡಲಿಲ್ಲ, ಸ್ವಲ್ಪ ಹೆಲ್ಪ್ ಆಗಿದೆ. ಏನೋ ಬಸ್ ಚಾರ್ಜ್ ಫ್ರೀ ಮಾಡವ್ರೆ, ಕರೆಂಟ್ ಬಿಲ್ ಫ್ರೀ ಮಾಡವ್ರೆ, ಬಡವ್ರಿಗೆ 2,000 ಆಗ್ತಾ ಇದ್ದಾರೆ. ಏನೋ ಜೀವನ ಹೋಗ್ತಾ ಇದೆ ಸರ್. ಇಲ್ಲಿ ಶಿವಾಜಿನಗರದ MLA ಬಗ್ಗೆ ಏನು ಹೇಳ್ತೀರಿ? ಮತ್ತು ಇಲ್ಲಿ ಕ್ಷೇತ್ರದ ಬಗ್ಗೆ? ಅವ್ರ ಕ್ಷೇತ್ರ ಬಗ್ಗೆ ಶಿವಾಜಿನಗರ ಅವ್ರ ಜನಕ್ಕೆ ಮಾಡ್ಕೊತಾರೆ. ನಮ್ಮ ಕಡೆ ಅಂದರೆ ಏನೋ ಇವರು ಸಿದ್ದರಾಮಯ್ಯ ಮಾಡಿರೋದು ನಮ್ಮ ಬಡವರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ ಸರ್, ಅಷ್ಟೇ, ಇನ್ನೇನಿಲ್ಲ. ಏನೋ ಎಲ್ಲ ಬೆಲೆ ಜಾಸ್ತಿ ಆಗಿದೆ, ಆದ್ರೂ ಬಡವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ತಾ ಇದೆ. ಬಸ್ ಚಾರ್ಜ್ ಇಲ್ಲ, ಕರೆಂಟ್ ಬಿಲ್ ಇಲ್ಲ, 2,000 ರೂಪಾಯಿ ಆಗ್ತಾ ಇದ್ದಾರೆ, ಅಕ್ಕಿ ಕೊಡ್ತಾ ಇದ್ದಾರೆ. ಪರವಾಗಿಲ್ಲ ಸರ್, ಏನು ಬಡವ್ರ ಜೀವನ ಅವತ್ತಿನ ಜೀವನ ಅವತ್ತು ನಡೀತಾ ಇದೆ. ಸರ್ಕಾರ ಪಾಸ್ ಫೇಲಾ? ಪಾಸು. ಹೇಗೆ? ಹಾಗಾದ್ರೆ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಅವರು ಕೆಲಸ ಮಾಡ್ತಾ ಇದ್ದಾರೆ. ಲೇಡೀಸ್ಗೆ ಫ್ರೀ ಮಾಡಿದ್ದಾರೆ, ಎಲ್ಲರಿಗೆ ಸ್ವರ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೆಲವರು ಹೇಳ್ತಾ ಇದ್ದಾರೆ ಬರೀ ಗ್ಯಾರಂಟಿ ಯೋಜನೆ, ಈ ಫ್ರೀ ಬೀಸ್ ಎಲ್ಲ ಬೇಕಾಗಿರಲಿಲ್ಲ, ಬೇರೆ ಕೆಲಸನೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆಗ್ತಾ ಇದೆ. ನಮ್ಮ ಕಾನ್ಸ್ಟಿಟ್ಯೂಟ್ಗಳಿಗೆ ಕೆಲಸ ಆಗ್ತದೆ ಅಷ್ಟೇ. ನಿಮ್ಮ MLA ಅವರು ಏನೇನು ಕೆಲಸ ಮಾಡಿದ್ದಾರೆ? ಇಲ್ಲಿ ಮಾಡಿದ್ದಾರೆ, ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ಶಿವಾಜಿನಗರ್ಗೆ ವಿ ಲವ್ ಶಿವಾಜಿನಗರ ಅಂತ ಬರೆದಿದ್ದಾರೆ. ಎಲ್ಲ ಈ ಫಸ್ಟು ಕಚರ ಕ್ಲೀನ್ ಮಾಡಿದ್ದಾರೆ ಅವರು. ಒಳ್ಳೆ ಕೆಲಸ ಅದು. ಇಲ್ಲಂದರೆ ವಾಸನ ಕೂತಗೆ ಆಗಲ್ಲ ಇಲ್ಲಿ, ಅರ್ಥ ಆಯ್ತಾ? ಈಗ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು. ಫುಟ್ಪಾತು ಅದು ಇದು ಕ್ಲೀನ್ ಮಾಡ್ತಾ ಇದ್ದಾರೆ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಗೆ 10. ರಿಜ್ವಾನ್ ಅರ್ಷದ್ ಅವ್ರ ಕೆಲಸ ಹೇಗೆ ಮಾಡಿದ್ದಾರೆ? ಪರವಾಗಿಲ್ಲ. ಏನೇನು ಮಾಡಿದ್ದಾರೆ? ಯಾವುದು ಸರ್ಕಾರ ಏನು ಮಾಡಲಿಲ್ಲ ಸರ್, ಏನೂ ಮಾಡಲಿಲ್ಲ, ವೆಸ್ಟ್. ಏನು ಮಾಡಲಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾರೆ, ಅವರು ಒಳ್ಳೆ ಪಕ್ಷ, ಅವರು ಒಳ್ಳೆ ಮಾಡ್ತಾರೆ, ಒಳ್ಳೆ ಇವರು BJP ಗೌರ್ಮೆಂಟ್. ಈಗ ಸಿದ್ದರಾಮಯ್ಯ ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ 2 ವರ್ಷ ಆಯಿತು. ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾರೆ. ಪಾಸ್. ಹೇಗೆ? ಇದು ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇದೆ. ಡ್ರಿಂಕಿಂಗ್ ವಾಟರ್ ಇದೆಲ್ಲ ಹೆಲ್ಪ್ಫುಲ್ ಇದ್ದಾರೆ, ವೆರಿ ಹೆಲ್ಪ್ಫುಲ್. ಪರವಾಗಿಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಸ್ವಲ್ಪ ಒಳ್ಳೆ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರ ಬಂದು 2 ವರ್ಷ ಆಯಿತು, ಪಾಸ್ ಫೇಲ್? 50-50 ಸರ್. ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಿ ಸರ್? ಹೇಗೆ ಅಂದರೆ ಅಭಿವೃದ್ಧಿ ಕಾಮಗಾರಿಗಳು ಏನೂ ನಡೀತಿಲ್ಲ ಅಷ್ಟಾಗೆ. ಆಮೇಲೆಲ್ಲ ಫ್ರೀ ಮಾಡಿಬಿಟ್ಟು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇದರಿಂದ ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸಿಗೆ ಸ್ವಲ್ಪ ಹೊಡ್ತಾನೆ, ಅದರಲ್ಲೂ ಡ್ರೈವರ್ಸು ಇಂಥವ್ರಿಗೆಲ್ಲ ಭಾಳ ಹೊಡ್ತಾ ಬೀಳ್ತಾಯಿದೆ. ಇದನ್ನು ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾವು ಹೇಳೋದು. ಫ್ರೀ ಸರ್ವಿಸ್ ಅವರು ಅಂಗವಿಕಲರಿಗೆ, ಸ್ಟೂಡೆಂಟ್ಸ್ಗೆ ಇಂಥವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಕೈಕಾಲು ನೆಟ್ಗಿರೋರಿಗೆಲ್ಲ, ದುಡ್ಕೊಂಡು ತಿನ್ನೋರಿಗೆಲ್ಲ ಫ್ರೀ ಕೊಟ್ಟರೆ ಬರೇ ಚೆನ್ನಾಗಿರೋರು ಮಾತ್ರ ಓಟ್ ಹಾಕಿಲ್ಲ, ಎಲ್ಲರೂ ಹಾಕಿದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಬೇಕು ಅವರು. ಅದನ್ನೆಲ್ಲ ಅವ್ರು ಮರ್ತಿದ್ದಾರೆ ಅಂತ ನಮಗೆ ಅನ್ನಿಸ್ತಿದೆ ಅಷ್ಟೇ. ಅಂಥದ್ದೇನಿಲ್ಲ, ಅವ್ರು ಹೇಳೋ ಮಟ್ಟಿಗೇನು ನಮಗೆ ಕಾಣ್ತಾ ಇಲ್ಲ ಎಲ್ಲೂ. ಅವ್ರು ಹೇಳ್ತಾ ಇದ್ದಾರೆ, ಭಾಷಣ ಮಾಡ್ತಾ ಇದ್ದಾರೆ, ಬಟ್ ಆ ರೀತಿ ಆಗಿದೆ ಅಂತ ನಾನು
ಎಲ್ಲೋ ಅನ್ನಿಸ್ತಿಲ್ಲ ನಮಗೆ. ಕಾಂಗ್ರೆಸ್ ಸರ್ಕಾರಕ್ಕೆ 2 ವರ್ಷ ಗೌರ್ಮೆಂಟ್ ಪಾಸ್ ಫೇಲಾ ಪಾಸನ ಹೇಗೆ? ಹೇಗಂದರೆ ಎಲ್ಲ ಮಾಡ್ತಾ ಇದಾರಲ್ಲ 200 ಯೂನಿಟ್ ಫ್ರೀ ಕೊಡ್ತಾ ಇದ್ದಾರೆ, ಲೇಡೀಸ್ಗೆ ಬಸ್ಸು ಫ್ರೀ ಕೊಡ್ತಾವ್ರೆ. ಮೇಯ್ನು ರಿಲಿಜಿಯಸ್ ಫೈಟಿಂಗ್ ಇಲ್ಲ, ಇಬ್ಬರು ಅಣ್ಣನ ತಮ್ಮನ ಥರ ನೋಡ್ತಾರಲ್ಲ, ಅದೇ ದೊಡ್ಡ ವಿಷಯ ಅಲ್ವಾ. ನಾರ್ತ್ ಹೋದ್ರೆ ಹಿಂದೂ ಮುಸ್ಲಿಂ ಮಾಡ್ತಾವ್ರೆ ನಾರ್ತಲ್ಲಿ, ಇಲ್ಲೇನು ಮಾಡ್ತಾ ಇಲ್ವಲ್ಲ, ಅದೇ ಸಾಕಲ್ವ ಬದುಕಕ್ಕೆ. ಅಣ್ಣನ ತಮ್ಮನ ಥರ ಇದ್ರೇ ಅದೇ ಸಾಕಲ್ವ ಜೀವನದಲ್ಲಿ ಇನ್ನೂ ಏನು ಬೇಕಾಗಿ. ಶಿವಾಜಿನಗರದ ಶಾಸಕರ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆಯವರನ್ನ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಮ್ಮ ರಿಜ್ವಾನ್ ಅರ್ಷದ್ ಅವರು. ಇಂಥ ನೋಡಿ ಫಸ್ಟ್ ಹೆಂಗೆ ಅನ್ಕ್ಲೀನ್ ಆಗಿತ್ತು, ಟವರ್ ನೋಡಿ ಹೆಂಗೆ ನೋಡಿ ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ. ಒಳ್ಳೆ ಮನುಷ್ಯ. ಏನಾದ್ರು ಹೋಗಿ ಹೇಳಿದ್ರೆ ನಮ್ಗಿಲ್ಲ ಅಂತ ಇರಲ್ಲ, ಬಂದು ಪಬ್ಲಿಕ್ಗೋಸ್ಕರ ನಿಲ್ಕೊಳ್ತಾ ಇದ್ದಾರೆ ಅವರು. ಕಾಂಗ್ರೆಸ್ ಸರ್ಕಾರ ಪಾಸ್ ಫೇಲಾ? ಪಾಸ್ ಸರ್. ಹೇಗೆ? ಒಳ್ಳೆ ಕೆಲಸ ಮಾಡ್ತಾ ಇದೆ ಅವನು, ಅದಕ್ಕೋಸ್ಕರ ಎಲ್ಲ ಕೆಲಸ ಮಾಡ್ತಾ ಇದೆ, ದುಡ್ಡು ಬರ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ರಿಜ್ವಾನ್ ಬಾಯಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾರೆ, ದೊಡ್ಡ ಕೆಲಸ ಮಾಡ್ತಾರೆ. ಪಾಸ್ ಸರ್. ಹೇಗೆ? ಎಲ್ಲ ಒಳ್ಳೆ ಕೆಲಸ ಮಾಡಿದ್ರು ಇಲ್ಲಿ. ಏನಾದ್ರು ಒಂದೆರಡು ಹೇಳಿ ಕೆಲಸ. ಎಲ್ಲ ರೋಡ್ ಕೆಲಸ, ಎಲ್ಲ ಸ್ಕೂಲ್ ಕೆಲಸ, ಎಲ್ಲ ಕೆಲಸ ಮಾಡೋದು ಒಳ್ಳೆ ಕೆಲಸ ಮಾಡಿದ್ರು. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 10ಕ್ಕೆ? ಏನು ಸರ್? 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ಕೊಡ್ತೀನಿ ಸರ್. ಕಾಂಗ್ರೆಸ್ ಸರ್ಕಾರ ಪಾಸ್ ಫೇಲಾ? ನನಗೆ ಅದೇ 50-50. ಹೇಗೆ? ಹೇಗೆ ಅಂತ ಹೇಳಿದ್ರೆ ಕೆಲವು ಕಾಂಗ್ರೆಸ್ ಸರ್ಕಾರದಿಂದ ಸ್ವಲ್ಪ ಬಸ್ಗಳು ಫ್ರೀ ಇಟ್ಟರೆ ಬಡವರು ಇಂಪ್ರೂವ್ಮೆಂಟ್ ಆಗ್ತಾರೆ. ಬಟ್ ಯೂಸ್ಲೆಸ್ ಮನುಷ್ಯರು ಲೇಡೀಸ್ಗಳು ಓಡಾಡ್ತಿದ್ದಾರೆ ಅಷ್ಟೇ, ತಿರುಗಾಡೋರು. ಎಜುಕೇಷನ್ಗೆ ತುಂಬ ಇಂಪ್ರೂವ್ಮೆಂಟ್ ಮಾಡಬೇಕು. ಎಜುಕೇಷನ್ ಭಾಳ ಜನ ನಮ್ಮ ಮನೇಲೇ ಇದ್ದಾರೆ, ಎಲ್ಲ M.Tech B.Tech ಎಲ್ಲ ಮಾಡ್ಕೊಂಡು ಅನ್ಎಂಪ್ಲಾಯ್ಡು, ರ್ಯಾಂಕ್ ಸ್ಟೂಡೆಂಟ್, ಕೆಲಸ ಇಲ್ಲ ಅನ್ನೋ ಅದೇ ತೊಂದರೆ. 35 ಶಿವಾಜಿನಗರ ಎಷ್ಟು ವರ್ಷದಿಂದ ನೋಡ್ಕೊಂಡು ಬಂದಿದ್ರಿ? ಒಂದು 35 ವರ್ಷದಿಂದ ನೋಡ್ತಿದ್ದೀನಿ. ಹೇಗೆ ಇಂಪ್ರೂವ್ ಆಗಿದೆ ಇಲ್ವಾ? ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಷ್ಟೇ. ರಸ್ತೆ ಗಿಸ್ತೆ ಎಲ್ಲ ಡೆವಲಪ್ ಆಗಿ ಅಷ್ಟೇ ಇರೋದು. ರಿಜ್ವಾನ್ ಅರ್ಷದ್ ಬಂದಮೇಲೆ ಇದೆಲ್ಲ ಗಲೀಜಿತ್ತೆಲ್ಲ ರೆಡಿ ಮಾಡಿರೋದು. ಇಲ್ಲ ರಸ್ತೆನೂ ಕುಣ್ಕೊಂಡು ಹೋಗ್ಬೇಕಂದ್ರೆ ಕಷ್ಟ ಇತ್ತು, ಅಷ್ಟೊಂದು ಸ್ವಲ್ಪ ಇಂಪ್ರೂವ್. ನಿಮ್ಮ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಪಾಸ್ ಫೇಲಾ? ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ತುಂಬ ಜನಕ್ಕೆ ಸಿಗ್ತಾ ಇಲ್ಲ ಅದು. ಲೈಕ್ ಡ್ಯೂ ಟು ಡೆತ್ ಸರ್ಟಿಫಿಕೇಟು, ರೇಷನ್ ಕಾರ್ಡ್ ಇಲ್ಲ, ಅದರಿಂದ ತುಂಬ ಜನಕ್ಕೆ ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಅಮ್ಮಗೂ ಸಿಕ್ಕಿಲ್ಲ, ನಮ್ಮ ತಂದೆ ಇಲ್ಲ. ನಮ್ಮ ಹತ್ರ LPG ಅದು APL ಕಾರ್ಡೇ ಇರೋದು, ಅದು ಚೇಂಜ್ ಮಾಡೋಕ್ಕೂ ಆಗ್ತಾಯಿಲ್ಲ. ಸೊ ಅದರಿಂದ ನಮ್ಮಮ್ಮ ಇವಾಗ ಕೆಲಸ ಇಲ್ಲ, ಪಿನ್ಷನ್ ಇಲ್ಲ, ಏನೂ ಇಲ್ಲ. ಅವ್ರು ಕಷ್ಟಪಡ್ತಾನೆ ಇದ್ದಾರೆ, ಅವ್ರಿಗೆ ಯಾವುದೂ ಇನ್ನೂ ಸಿಕ್ಕಿಲ್ಲ. ಲೈಕ್ ಅದು ಪ್ರೊಸೀಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅದು ಬೇಕು ಇದು ಬೇಕು ಅಂತಾರೆ. ಸೊ ನನ್ನ ಪ್ರಕಾರ ಏನೂ ಹೇಳೋಕ್ಕಾಗಲ್ಲ. 2 ವರ್ಷ ಆಯಿತು ಕಾಂಗ್ರೆಸ್ ಸರ್ಕಾರಕ್ಕೆ, ಪಾಸ್ ಫೇಲಾ? ಎರಡೂ ಇದೆ ಸರ್. ನಮಗೆ ಸಿಗ್ತಾ ಇರೋದು ಇವಾಗ ಒಂದೇ ಒಂದು ಬೆನಿಫಿಟ್ ನಾವು ಯೂಸ್ ಮಾಡ್ಕೊಳ್ತಾ ಇರೋದು, ಗೃಹ ಜ್ಯೋತಿ ಮತ್ತು ಬಸ್ ಇದು ಯೂಸ್ ಮಾಡ್ತಾ ಇದ್ವಿ. ಬೇರೆ ಯಾವುದ್ರಲ್ಲೂ ನಮಗೆ ಅಷ್ಟು ಇದಿಲ್ಲ, ನಮಗೆ ಅದು ಅಮೌಂಟ್ದೆಲ್ಲ ಏನೂ ಇದಾಗ್ತಾ ಇಲ್ಲ. ಅದಕ್ಕೋಸ್ಕರ ನಮ್ಗೆ ಬರ್ತಾ ಇಲ್ಲ. ನಮ್ಗೆ ಫಸ್ಟಿಂದ ನಮ್ಮದು ರೇಷನ್ ಕಾರ್ಡಲ್ಲೆಲ್ಲ ಇದಿಲ್ಲಲ್ಲ, ಅದಕ್ಕೋಸ್ಕರ ನಾವಿನ್ನೂ ರೇಷನ್ ಕಾರ್ಡ್ ಮಾಡಿಸಿಲ್ಲ. ಹೌದು, ಅದೆಲ್ಲ ನಮ್ಗೆ ಹೌದು, ರೇಷನ್ ಕಾರ್ಡೆಲ್ಲ ಸ್ಟಾಪ್ ಮಾಡಿದ್ದಾರೆ. ಅದು ಯಾವಾಗ ಬರುತ್ತೆ ಏನೋ ಇತ್ತು ನಮ್ಗೆ ಗೊತ್ತಾಗೋದಿಲ್ಲಲ್ಲ, ಅದಕ್ಕೋಸ್ಕರ. ಈಗ ನೀವು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸಿದ್ದರಾಮಯ್ಯ ಸರ್ಕಾರ? 8. ಸಿದ್ದರಾಮಯ್ಯ ಸರ್ಕಾರಕ್ಕೆ 2 ವರ್ಷ ಆಯಿತು, ಪಾಸ್ ಫೇಲಾ? ಪಾಸು ನೋಡಿ ಯೋಚನೆ ಮಾಡಿ. ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಏನೇನು ಮಾಡಿದ್ದಾರೆ? ಎಲ್ಲರಿಗೆ, ಎಲ್ಲ ಜಾತಿಗೇನು ಚೆನ್ನಾಗಿ ಮಾಡಿದ್ದಾರೆ ಅವರು. ಒಳ್ಳೆ ಮನುಷ್ಯ, ಮುಂಚೆನೂ ಮಾಡಿದ್ದಾರೆ ಅವರು, ಈ ಸಾಲಿನೂ ಮಾಡಿದ್ದಾರೆ. ನಮಗೆ ಸಂತೋಷ ಇದೆ. ಈಗ ಶಿವಾಜಿನಗರ ಕ್ಷೇತ್ರಕ್ಕೆ ಬರೋದಾದ್ರೆ ಇಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ? ಈಗ ಸಮಸ್ಯೆ ಮುಂಚೆ ಇತ್ತು, ಈಗ ಏನೂ ಸಮಸ್ಯೆ ಇಲ್ಲ. ಎಲ್ಲ ಈಗ ಯಾವಾಗ ಸ್ಮಾರ್ಟ್ ಸಿಟಿ ಆಗಿದೆ ಆವಾಗಲಿಂದು ಚೆನ್ನಾಗಿದೆ. ನಮ್ಮ ರಿಜ್ವಾನ್ ಅರ್ಷದ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ಚೆನ್ನಾಗಿ ಇದು ಮಾಡಿದ್ದಾರೆ ಅವರು. ಸರ್ಕಾರ ಓಕೆನಾ ನಾಟ್ ಓಕೆನಾ? ಓಕೆ, ಸರ್ಕಾರ ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ, ಏನು ಫೆಸಿಲಿಟೀಸ್ ಇದ್ದಾರೆ, ಚೆನ್ನಾಗಿ ಮಾಡ್ತಾರೆ, ಜನ ಎಲ್ಲ ಖುಷಿಯಾಗಿದ್ದಾರೆ. ಏನು ಬೇಕಾಯ್ತು ಹೇಳಿ? ಭಾಳ ಜನ ಹೇಳ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆ ಇಲ್ಲ, ಬೇರೆ ಜನದ ಗೊತ್ತಿಲ್ಲ, ನಮ್ಮದು ಐ ಆಮ್ ಹ್ಯಾಪಿ. ನಮಗೆ ಸರ್ಕಾರ ಚೆನ್ನಾಗಿದೆ. ಅದು ಶಿವಾಜಿನಗರ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಕಾರ್ಯ ಚೆನ್ನಾಗಿದೆ. ಶಿವಾಜಿನಗರದಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿ ಫಸ್ಟ್ ಕ್ಲಾಸ್ ಹೊಡ್ತಾ ಇದೆ. ಅದು ಮೊದಲಿದ್ದ ಶಿವಾಜಿನಗರ ಈಗಿರುವ ಶಿವಾಜಿನಗರ ಏನಾದರೂ ಬದಲಾವಣೆ ಆಗಿದೆಯಾ? ಬದಲಾವಣೆ ಆಗಿದೆ, ತುಂಬ ಬಿಸ್ನೆಸ್ ಆಗಿದೆ, ಇನ್ನೂ ಜಾಸ್ತಿ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿದೆ. ತುಂಬ ಜನ ಬಂದಿದ್ದಾರೆ, ಬೇರೆ ಊರೆಲ್ಲ ಜನ ಇಲ್ಲಿ ಬರ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಆಗ್ತಾಯಿದೆ. ಅದು ಇಲ್ಲಿ MLA ಬಗ್ಗೆ ಏನು ಹೇಳ್ತೀರಿ? MLA ಅವರು ಫಸ್ಟ್ ಕ್ಲಾಸ್, ಈಸ್ ವೆರಿ ಪ್ರಾಂಪ್ಟ್ ಮ್ಯಾನ್, ವೆರಿ ಗುಡ್ ಪರ್ಸನ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. Sir, we are very happy with the government. We don't have any to tell you, everything is good. They have done a very good job with infrastructure, everything. ನಾನು ತುಂಬ ಚೆನ್ನಾಗಿ ಹ್ಯಾಪಿ ಆಗಿದ್ದೀನಿ. ನಮ್ಗೆ ಏನು ತೊಂದರೆ ಏನಿಲ್ಲ, ಬಿಸ್ನೆಸ್ ಇಂಪ್ರೂವ್ ಆಗಿದೆ ನಮ್ಮದು. ಇಲ್ಲಿ ಸರೌಂಡಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ MLA. ವಿ ಆರ್ ಹ್ಯಾಪಿ. ಸರ್ ಮಾರ್ಕ್ಸ್ ಥರ ಆ ಥರ ಏನಿಲ್ಲ, ದಿಸ್ ಇಸ್ ನಾಟ್ ಎಕ್ಸಾಮ್, ಬಟ್ ವಿ ಆರ್ ಹ್ಯಾಪಿ ವಿತ್ ದ ಗೌರ್ಮೆಂಟ್ ವಾಟ್ ದೇ ಆರ್ ಡೂಯಿಂಗ್. We prefer same thing
ಟು ಡೂ ಮೋರ್ ಆ್ಯಂಡ್ ಫರ್ದರ್ ಆ್ಯಂಡ್ ಡೂ ಗುಡ್ ಫಾರ್ ದ ಸೊಸೈಟಿ. ದಟ್ ಈಸ್ ಆಲ್ ವಿ ವಾಂಟ್. ನೋಡಿದ್ರಲ್ಲ ವೀಕ್ಷಕರೇ, ಶಿವಾಜಿನಗರ ಮತಕ್ಷೇತ್ರದ ಜನ ಏನು ಹೇಳ್ತಾ ಇದ್ದಾರೆ ಅಂತ. 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಓಕೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಕೆಲವರು ಹೇಳಿದರೆ, ಇನ್ನು ಕೆಲವು ಜನ 50-50 ಅಂತ ಹೇಳ್ತಾ ಇದ್ದಾರೆ. ಮಾಡಬೇಕಾಗಿದ್ದು ಇನ್ನೂ ಸಾಕಷ್ಟು ಕೆಲಸ ಇದ್ದಾರೆ, ಬರೀ ಗ್ಯಾರಂಟಿ ಯೋಜನೆಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದರೆ ಸಿದ್ದರಾಮಯ್ಯನವರ 2 ವರ್ಷದ ಕಾಂಗ್ರೆಸ್ ಸರ್ಕಾರ ಪಾಸಾ ಫೇಲಾ ಅನ್ನೋದಕ್ಕೆ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂತೋಷ್ ಮತ್ತು ಜಾನ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.